ನಮಸ್ಕಾರ, ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಯ ಮುಖಾಂತರ ಈಗಾಗಲೇ ನಾವು ಆಜ್ಞಾ ಎಸ್ ನಾಯಕ್ ಅವರನ್ನ ಭೇಟಿಯಾಗಿ ಬಂದಿದ್ದೀವಿ. ಯಾಕಂದ್ರೆ ಅವರು ತಾಲೂಕಿನ ಒಂದು ವೈದ್ಯಾಧಿಕಾರಿ ಆಡಳಿತ ವರ್ಗದಲ್ಲಿ ಕುಮಟಾದ ತಾಲೂಕಿನ ಮುಖ್ಯವನ್ನ ಅಧಿಕಾರಿನಾಗಿ ಇದು ಆಗಾಗಲೇ ಒಂದು ಹುದ್ದೆಯಲ್ಲಿದ್ದಾರೆ. ನಮಸ್ಕಾರ ಆಜ್ಞಾ ನಾಯಕ್ ಅವರೇ. ನಮಸ್ಕಾರ. ಈಗಾಗಲೇ ಈಗ ನಿಮ್ದು ಈಗ ನಿಮ್ಮ ಆರೋಗ್ಯ ಕ್ಷೇತ್ರದಲ್ಲಿ, ಆರೋಗ್ಯ ವಲಯದಲ್ಲಿ ಈಗಾಗಲೇ ನಿಮ್ಮ BPL ಕಾರ್ಡ್ನವ್ರಿಗೆ ಆಗಿರ್ಬೋದು, APL ಕಾರ್ಡ್ನವ್ರಿಗೆ ಆಗಿರ್ಬೋದು, ಯಾವ ರೀತಿಯಾದಂತಹ ಸವಲತ್ತುಗಳು ಸರ್ಕಾರ ನೀಡ್ತದೆ, ಅದ್ರ ಬಗ್ಗೆ ನೀವು ಯಾವ ರೀತಿ ಜಾಗೃತ ಅಭಿಯಾನವನ್ನ ಜನರಿಗೆ ಮುಟ್ಟಿಸುವಲ್ಲಿ ಯಾವ ರೀತಿ ನೀವು ಇದನ್ನ ಮಾಡ್ತೀರಿ? ಇದ್ರ ಬಗ್ಗೆ ಸ್ವಲ್ಪ ನಮಗೆ ಸಂಕ್ಷಿಪ್ತವಾದ ವಿವರಣೆಯನ್ನ ಕೊಡಿ. ನಾನು ಡಾಕ್ಟರ್ ಆಜ್ಞಾ ನಾಯಕ್, ತಾಲೂಕು ಆರೋಗ್ಯಾಧಿಕಾರಿಗಳಾಗಿ ಕುಮಟಾ ತಾಲೂಕಿನಲ್ಲಿ ಕಳೆದ 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಆರೋಗ್ಯ ಇಲಾಖೆಯಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ನಮ್ಮಲ್ಲಿ 2 ವಿಭಿನ್ನ ಭಾಗ ಇರ್ತದೆ. ಒಂದು ಟ್ರೀಟ್ಮೆಂಟ್ ಕೊಡುವಂಥದ್ದು, ಅದು ಆಸ್ಪತ್ರೆಗಳಲ್ಲಿ ನಡೀತಿರ್ತದೆ. ಒಂದು ಪ್ರಿವೆಂಟಿವ್, ಅಂದರೆ ರೋಗಗಳು ಬರದೇ ಇದ್ದಂಗೆ ನೋಡ್ಕೊಳ್ಳೋದು. ರೋಗಗಳು ಬರದೇ ಇದ್ದಂಗೆ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಅಂತ ಏನು, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಆ ಒಂದು ನಿಟ್ಟಿನಲ್ಲಿ ನಮ್ಮ ವಿಭಾಗ ಅಂದರೆ ತಾಲೂಕು ಆರೋಗ್ಯಾಧಿಕಾರಿಗಳ ಅಡಿಯಲ್ಲಿ ಕೆಲಸ ಮಾಡುವಂಥ ವಿಭಾಗ ಈ ಒಂದು ಪಾತ್ರವನ್ನು ವಹಿಸ್ತದೆ. ನಮ್ಮ ಕುಮಟಾ ತಾಲೂಕಿನಲ್ಲಿ 8 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ. ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಗೋಕರ್ಣ, ಬಂಕಿಕೊಡ್ಲ ಅಲ್ಲಿಂದ ಪ್ರಾರಂಭವಾಗಿ ಇಲ್ಲಿ ಸಂತೆಗುಳಿ ತನಕ ನಮ್ಮ ವ್ಯಾಪ್ತಿ ಇರ್ತದೆ. ನಮ್ಮಲ್ಲಿ ಮುಖ್ಯವಾಗಿ ಫೀಲ್ಡ್ ಲೆವೆಲ್ ವರ್ಕ್ ಆಗೋದು ಜಾಸ್ತಿ. ಅಂದರೆ ಆರೋಗ್ಯ ಶಿಕ್ಷಣ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆಶಾ ಕಾರ್ಯಕರ್ತರಿರ್ಬೋದು, ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿ ANMs ಅಂತ ನಾವೇನು ಮೊದಲು ಹೇಳ್ತಿದ್ವಿ, ಅವರು ಮೇಲ್ ವರ್ಕರ್ಸ್ ಅಂತ ಹೇಳ್ತಾರೆ, ಆರೋಗ್ಯದ ಬಗ್ಗೆ ಮಲೇರಿಯಾ ಆಫೀಸರ್ಸ್ ಅಂತ ಹಿಂದೆ ಹೇಳ್ತಿದ್ರು ಅವರು, ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ಹೇಳಿ ಇಷ್ಟು ಹಂತದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರನ್ನು ಮೇಲ್ವಿಚಾರಣೆ ಮಾಡಲಿಕ್ಕೆ ಮೇಲ್ವಿಚಾರಕ ಸಿಬ್ಬಂದಿಗಳು ಇರ್ತಾರೆ. ಕೆಲವೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲರೂ ಫುಲ್ ಫ್ಲೆಶ್ಡ್, ಅಂದರೆ ಎಲ್ಲರೂ ಇದ್ದಾರೆ. ಕೆಲವೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದೊಂದು ಪೋಸ್ಟ್, 2 ಪೋಸ್ಟ್, ಹಾಗೆ ವೇಕೆಂಟ್ ಎಲ್ಲ ಇದೆ. ಆದರೆ ಮೇನ್ ಉದ್ದೇಶ ನಮ್ದು ಅಂತ ಹೇಳಿದ್ರೆ ಆರೋಗ್ಯ ಸೇವೆಗಳನ್ನು ಎಲ್ಲ ಹಳ್ಳಿಯ ತುದಿಗೂ ಮುಟ್ಟಿಸ್ಬೇಕು ಹೇಳೋದು ನಮ್ಮದು ಉದ್ದೇಶ ಆಗಿರ್ತದೆ. ಇದಕ್ಕೆ ಆಶಾ ಕಾರ್ಯಕರ್ತರು ಮುಖ್ಯವಾದ ಪಾತ್ರ ವಹಿಸ್ತಾರೆ. ಆಶಾ ಕಾರ್ಯಕರ್ತರು ಪ್ರತಿಯೊಂದು ಗ್ರಾಮದಲ್ಲಿ 1000 ಜನಸಂಖ್ಯೆಯನ್ನು, ಕನಿಷ್ಠ 1000 ಜನಸಂಖ್ಯೆಯನ್ನು ನೋಡ್ಕೊಳ್ತಾರೆ. ಅವ್ರ ಮೇಲೆ ಒಂದು 4 ರಿಂದ 5 ಆಶಾ ಕಾರ್ಯಕರ್ತರ ಮೇಲೆ ಒಬ್ಬರು ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿ ಅಂದರೆ ANM ಅಥವಾ ಮನೆಗೆ ಬರುವಂಥ ಸಿಸ್ಟರ್ಸ್ ಅಂತ ಏನು ಹೇಳ್ತಿದ್ವಲ್ಲ ಅವ್ರು ಇರ್ತಾರೆ. ಅವ್ರ ಮೇಲೆ ಮೇಲ್ವಿಚಾರಕರ್ತಾರೆ. ಈಗ ಇದರಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ಹೇಳಿ ಒಂದೊಂದು ಗ್ರಾಮಕ್ಕೆ ಆಲ್ಮೋಸ್ಟ್ ಒಬ್ಬರ ಥರ ಇರ್ತಾರೆ. ಸಮುದಾಯ ಆರೋಗ್ಯ ಅಧಿಕಾರಿ ನೀವು ನೋಡಿರ್ಬೋದು, ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತ ಹೇಳಿ ಹೇಳ್ತೇವೆ, ಅಥವಾ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ ಹೇಳಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಕೇಂದ್ರ ಇರ್ತದೆ. ಅಲ್ಲಿ ಈಗ ಕಳೆದ ಕೆಲವೊಂದು ವರ್ಷಗಳಿಂದ ಇಷ್ಟು ದಿನ ನಾವೇನು ಹೇಳ್ತಿದ್ವಿ, ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಇದೆ ನಮ್ಮಲ್ಲಿ. ಮಲೇರಿಯಾ ಇರ್ಬೋದು, ಆನೆಕಾಲು ರೋಗ ಇರ್ಬೋದು, ಕ್ಷಯ, ಕುಷ್ಠ ಇವೆಲ್ಲ ಜಾಸ್ತಿ ಇದ್ವು. ಆದರೆ ಈಗ ಹೋಗ್ತಾ ಏನಾಗಿದೆ ಅಂತ ಹೇಳಿದ್ರೆ ಸಾವು ನೋವುಗಳು ಸಾಂಕ್ರಾಮಿಕವಲ್ಲದ ಕಾಯಿಲೆಯಿಂದ ಜಾಸ್ತಿ ಆಗ್ತದೆ. BP, ಶುಗರ್, ಕ್ಯಾನ್ಸರ್, ದಮ್ಮಿನ ಕಾಯಿಲೆ, ಈ ಥರ ಬೇರೆ ಬೇರೆ ಥರದ ಸಾಂಕ್ರಾಮಿಕವಲ್ಲದ, ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ, ಆದರೆ ಆ ವ್ಯಕ್ತಿ ಸಾಯೋ ತನಕ ಆ ಕಾಯಿಲೆ ತೊಂದರೆ ಕೊಡ್ತಿರ್ತದೆ. ಇಂಥ ಕಾಯಿಲೆಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಲಿಕ್ಕೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತೇಳಿ ಬಂದಿದ್ದಾರೆ. ಇವರು ಇಷ್ಟು ಒಂದು ನಮ್ಮ ಟೀಮ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಯಾವುದೇ ಥರದ ರೋಗ ಅಥವಾ ರೋಗ ಸಂಬಂಧಿತ ವಿಚಾರಗಳನ್ನು ಮನೆ ಭೇಟಿ ಮಾಡ್ಕೊಂಡು ತಿಳ್ಕೊಂಡು ಅವರಿಗೆ ಎಲ್ಲಿ ಹೋಗಬೇಕು ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರನೋ ಅಥವಾ ಸಾರ್ವಜನಿಕ ಆಸ್ಪತ್ರೆನೋ ಅಥವಾ ಮೇಲ್ದರ್ಜೆಗೆ ಕಳಿಸುವಂಥ ಬೇರೆ ಬೇರೆ ವ್ಯವಸ್ಥೆಗಳು ನಮ್ಮಲ್ಲಿವೆ. ಇದಿಷ್ಟು ನಾವು ರೋಗ ಬರಬಾರ್ದು ಅಥವಾ ಉಲ್ಬಣ ಆಗಬಾರ್ದು ಹೇಳೋದಕ್ಕೆ ಮಾಡ್ತೇವೆ. ಮತ್ತು ಇದರ ಜೊತೆಯಲ್ಲಿ ನಾವು ಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆನೂ ಗಮನ ಹರಿಸ್ತೇವೆ. ಉದಾಹರಣೆಗೆ ಕ್ಷಯ, ಕುಷ್ಠರೋಗ, ಆಮೇಲೆ ಮಂಗನ ಕಾಯಿಲೆ ಇರ್ಬೋದು, ಅಥವಾ ಇಲಿ ಜ್ವರ ಅಂತ ಹೇಳ್ತೇವೆ. ಹಾಗೆ ಬೇರೆ ಬೇರೆ ಕಾಯಿಲೆಗಳು, ಡೆಂಗ್ಯೂ, ಮಲೇರಿಯಾ, ಇವೆಲ್ಲದರ ಬಗ್ಗೆ ಸಹ ಕಾಳಜಿ ವಹಿಸಲಿಕ್ಕೆ ಏನೇನು ಕ್ರಮ ವಹಿಸಬೇಕು. ಯಾಕಂದರೆ ಎಲ್ಲ ಕಾಯಿಲೆಗಳು ಎಲ್ಲ ವರ್ಷದ ಎಲ್ಲ ತಿಂಗಳುಗಳಲ್ಲಿ ಇರುವುದಿಲ್ಲ. ಉದಾಹರಣೆಗೆ ಡೆಂಗ್ಯೂ ಮತ್ತು ಇಲಿ ಜ್ವರ ಎಲ್ಲ ಮಳೆಗಾಲಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು. ಇನ್ನು ಕುಷ್ಠ, TB ಇವೆಲ್ಲ ವರ್ಷ ಇಡೀ ಇರುವಂಥದ್ದು, ಬಹಳ ಹಳೆಯ ಕಾಯಿಲೆಗಳು.
ಈಗ ಬಹಳ ಪ್ರಮಾಣದಲ್ಲಿ ಬಹಳ ಕಡಿಮೆ ಆದರೂ ಸಹ ಇದೆ ನಮ್ಮ ಜನಸಂಖ್ಯೆ. ಇವೆಲ್ಲದರಲ್ಲಿ ನಿಗಾ ವಹಿಸೋದು ನಮ್ಮದು ಮುಖ್ಯ ಕೆಲಸ ಆಗಿರ್ತದೆ. ಇವುಗಳಿಗೆ ಉಚಿತವಾದ ಔಷಧಿ, ಉಚಿತವಾದ ಅಂದರೆ ತಪಾಸಣೆ ಮೊದಲೇ ಕಂಡುಹಿಡಿತೇವೆ, ತಪಾಸಣೆ ಮಾಡಿಸ್ತೇವೆ ಮತ್ತು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋದು ಎಲ್ಲ ಫ್ರೀ ಆಗಿ ಆಗ್ಬೋದು. ಹಾಗಾದ್ರೆ ಈಗ ನೀವು ಗರ್ಭಿಣಿ ಸ್ತ್ರೀಯರಿಗೆ ಒಂದು ನಿಮ್ಮ ಕಡೆಯಿಂದ ಒಂದು ಏನು ಸರ್ಕಾರದ ವತಿಯಿಂದ ಏನು ಯೋಜನೆಗಳಿದೆ, ಅದ್ರ ಬಗ್ಗೆ ನೀವು ಯಾವ ರೀತಿ ಅರಿವನ್ನ ಮೂಡಿಸ್ತೀರಿ ಅವರಿಗೆ? ನಮ್ಮಲ್ಲಿ ಈಗ ಒಂದು ಇದು ಹೇಳಿದೆ ನಾನು, ಸಾಂಕ್ರಾಮಿಕರು. ಎರಡನೇದು ನಮ್ಮಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ನಮ್ಮ ಮುಖ್ಯ ಕಾರ್ಯಕ್ರಮ, ಆರೋಗ್ಯ ಇಲಾಖೆದು ಮುಖ್ಯ ಕಾರ್ಯಕ್ರಮ. ಗರ್ಭಿಣಿ ಆದಾಗಿನಿಂದ ಅಂದ್ರೆ ಗರ್ಭಿಣಿ ಆಗೋಕ್ಕಿಂತ ಪೂರ್ವದಲ್ಲಿ ಹೇಳಿದ್ರು ಅಡ್ಡಿಲ್ಲ, ಹುಟ್ಟಿದ ಮಗುವಿನಿಂದ ನಾವು ತೆಗೆದುಕೊಂಡ್ರೆ, ಹುಟ್ಟಿದ ಮಗುವಿನಿಂದ ಮಗು ಒಂದು ಹುಡುಗಿ ಆಗಿದ್ದಿದ್ರೆ ಅವಳು ಗರ್ಭಿಣಿ ಆಗೋ ತನಕ ಅಥವಾ ಅದರ ನಂತರದ ಅವಧಿಯಲ್ಲೂ ಸಹ ನಮ್ಮ ನಿಗಾವಣೆಯಲ್ಲಿ ಇರ್ತಾರೆ. ಇನ್ನು ಏನು ಅಂದರೆ ಗರ್ಭಿಣಿ ಆಗುವುದು ಹಂತಕ್ಕಿಂತ ಮೊದಲೇ ನಾವೀಗ ಮಗುವಿನಿಂದ ಇಲ್ಲಿ ತಗೊಂಡ್ರೆ ಅವರಿಗೆ ಲಸಿಕೆ ಹಾಕೋದಿರ್ಬೋದು, ಅವರಿಗೆ ಸಮಯಕ್ಕೆ ಸರಿಯಾಗಿ ಜಂತು ಔಷಧಿ ಕೊಡೋದಿರ್ಬೋದು, ಅಥವಾ ಕಬ್ಬಿಣಾಂಶದ ಮಾತ್ರೆ, ಅದು ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ಗಳು ಅಥವಾ ರೋಗಗಳನ್ನು ಕಂಡುಹಿಡಿಯುವುದು ಸಹ ಮಾಡ್ತಾರೆ ಮತ್ತು ಟ್ರೀಟ್ಮೆಂಟ್ ಸಹ ಆಗ್ತದೆ. ಇನ್ನು ಮುಖ್ಯವಾದ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನಮ್ಮಲ್ಲಿ ಶಾಲೆಗಳಲ್ಲಿ ಹೇಳಿದ್ವಿ ಗರ್ಭಿಣಿಗಿಂತ ಮೊದಲೇ ಹಂತ ಮಕ್ಕಳಿಗೆ ಹೇಳಿದ್ವಿ, ಅಂಗನವಾಡಿ ಮತ್ತು ಶಾಲೆಯಲ್ಲಿ ಹೋಗುವಂಥ ಮಕ್ಕಳಿಗೆ ನಮ್ಮಲ್ಲಿ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ಹೇಳಿ ಒಂದಿದೆ. ಅದರಲ್ಲಿ ವೈದ್ಯಾಧಿಕಾರಿಗಳಿರ್ತಾರೆ, ಒಂದು ಪುರುಷರು, ಒಂದು 2 ಟೀಮ್ಸ್ ಇರ್ತವೆ, ಒಂದು ಪುರುಷ ವೈದ್ಯಾಧಿಕಾರಿ, ಒಂದು ಮಹಿಳಾ ವೈದ್ಯಾಧಿಕಾರಿ, ಒಂದು ಸ್ಟಾಫ್ ನರ್ಸ್ ಮತ್ತು ಒಂದು ಕಣ್ ತಪಾಸಣೆ ಮಾಡೋದು. ಇಂಥದ್ದು 2 ಟೀಮ್ಗಳಿರ್ತವೆ. ಅವರಿಗೆ ಪ್ರತ್ಯೇಕವಾದ ವಾಹನ ವ್ಯವಸ್ಥೆ ಇದೆ. ಅವರು ವಾಹನವನ್ನು ಆಯಾ ಶಾಲೆಗೆ ವರ್ಷಕ್ಕೆ 1 ಸಲ, ಅಂಗನವಾಡಿಗೆ ವರ್ಷಕ್ಕೆ 2 ಸಲ ಭೇಟಿ ಕೊಟ್ಟು ಅವರ ಎಲ್ಲ ಮಕ್ಕಳ ಆರೋಗ್ಯ ತಪಾಸಣೆ ಮಾಡೋದು, ಏನು ನ್ಯೂನ್ಯತೆ ಇದೆ ಆದಷ್ಟು ಬೇಗ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್, ಇವೆಲ್ಲ ಮಾಡೋದು ನಮ್ಮ. ಈಗ ಆಜ್ಞಾ ನಾಯ್ಕ ಅವರು ಈಗಾಗಲೇ 11 ವರ್ಷಗಳಿಂದ ಸಕ್ರಿಯವಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಈಗಾಗಲೇ ಒಂದು 6 ವರ್ಷಗಳ ಹಿಂದೆ ಈ ಕೊರೋನಾ ಅನ್ನುವಂಥದ್ದು ಮಹಾಮಾರಿ ಬಂದಿತ್ತು. ಆ ಸಮಯದಲ್ಲಿ ನಿಮಗೆ ಸ್ಟಾಫ್ಗಳು ಕಡಿಮೆ ಇದ್ರು. ಆ ಸಮಯದಲ್ಲಿ ನೀವು ಒಂದು ಚಾಲೆಂಜ್ ಆಗಿ ತಗೊಂಡು ಯಾವ ರೀತಿ ಈ ಒಂದು ಆರೋಗ್ಯವನ್ನ ಕಾಪಾಡೋದ್ರಲ್ಲಾಗಿರ್ಬೋದು, ಮತ್ತೆ ನಂತರ ಈ ಮಹಾಮಾರಿಯನ್ನ ತಡೆಗಟ್ಟೋದ್ರಲ್ಲಾಗಿರ್ಬೋದು, ನಿಮ್ಮ ಕಾರ್ಯವೈಖರಿ ಯಾವ ರೀತಿ ಇತ್ತು ಆ ಸಮಯದಲ್ಲಿ? ಕೊರೋನಾ ಬಂದಾಗ ಎಲ್ಲರಿಗೂ ಗೊತ್ತು, ಜಾಗತಿಕ ಲೆಕ್ಕದಲ್ಲಿ ಒಂದು ಎಮರ್ಜೆನ್ಸಿ ಥರ ಆಗಿತ್ತು. ಆವಾಗ ನಮ್ಮ ಇಲಾಖೆ ಮುಖ್ಯ ಪಾತ್ರ, ಮುಂಚೂಣಿಯಲ್ಲಿ ನಾವು ಇದ್ರೂ ಸಹ ನಮ್ಮ ಜೊತೆಯಲ್ಲಿ ಬೇರೆ ಬೇರೆ ಇಲಾಖೆಗಳು ನಮ್ಮ ಜೊತೆಯಲ್ಲಿ ಇದ್ದು, ಎಲ್ಲ ಏನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟ್ನವರು, ಪೊಲೀಸರು ಇರ್ಬೋದು, ರೆವೆನ್ಯೂ ಇರ್ಬೋದು, ಎಲ್ಲ ಇಲಾಖೆಗಳು ಸಾಥ್ ಕೊಟ್ಟಿದ್ದು. ಆವಾಗ ತಪಾಸಣೆ ಮಾಡೋದು ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಮಾಡೋದು ಬೇರೆ ಬೇರೆ ಹಂತದಲ್ಲಿ, ನಿಮ್ಗೆ ಗೊತ್ತು, ಫಸ್ಟ್ ಹಂತದಲ್ಲಿ ಒಂಥರ ಭಯಾನಕ ಇತ್ತು, ಎರಡನೇದು ಸಾವು ಜಾಸ್ತಿ ಆ ಥರದಲ್ಲೆಲ್ಲ ಆದಾಗ ನಾವು ಅಂದರೆ ನಮ್ಮ ಎಲ್ಲ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ಮನೆ ಭೇಟಿ ಹಿಡ್ಕೊಂಡು ಪ್ರತಿಯೊಂದು ಸಿಬ್ಬಂದಿಗಳು ತಮ್ಮ ಜೀವವನ್ನ ಲೆಕ್ಕಿಸದೆ ಕೆಲಸ ಮಾಡಿದ್ರು. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಮತ್ತೆ ಎಷ್ಟೋ ಬೇರೆ ಕಡೆಯಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಸಾವು ನೋವುಗಳು ಬಹಳ ಕಡಿಮೆ ಆಗಿದೆ. ಈಗ ನಮ್ಮ ಕುಮಟಾ ಒಂದು ತಾಲೂಕು ಏನಂದ್ರೆ ಗೋಕರ್ಣ ವ್ಯಾಪ್ತಿಯಲ್ಲಿ 31 ಕಿಲೋಮೀಟರ್ ತನಕ ದೂರ ಇದೆ. ಆದ್ರೆ ನೀವು ಗೋಕರ್ಣದಲ್ಲಿ ಏನೋ ಒಂದು ಸಮಸ್ಯೆ ಬಂದ್ರೆ ನೀವೇ ವೆರಿಫಿಕೇಶನ್ ಹೋಗಿ ನೀವು DC ರಿಪೋರ್ಟ್ ಬರೀಬೇಕಾಗ್ತದೆ, ಹೌದಾ? ಏನೇ ಒಂದು ನೀವು ವೆರಿಫಿಕೇಶನ್ ಮಾಡಿ ಅಲ್ಲಿ ಹೋಗಿ ಖುದ್ದಾಗಿ ರಿಪೋರ್ಟ್ ಬರೀತೀರಾ? ಇಲ್ಲ ಬಿಟ್ರೆ ಮತ್ತೇನಾಗ್ತದೆ ಕೇಳಿದ್ರೆ ಅಲ್ಲಿ ಅಧಿಕಾರಿಗಳು ಇಲ್ಲಿ ಮಾಹಿತಿ ಕೊಟ್ಟ ನಂತರ ನೀವು ಅಲ್ಲಿ ಖುದ್ದಾಗಿ ಭೇಟಿ ಯಾವ ರೀತಿ ನೀಡ್ತೀರಾ? ಈಗಾಗಲೇ ಹೇಳಿದೆ ನಿಮ್ಗೆ, ನಮ್ಮಲ್ಲಿ 8 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ. ಆಲ್ಮೋಸ್ಟ್ 1 ರಿಂದ 2 ಪಂಚಾಯತ್ ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕವರ್ ಮಾಡ್ದಂಗೆ ಮಾಡ್ತಾರೆ. ಇಡೀ ನಮ್ಮ ಕುಮಟಾ ತಾಲೂಕಿನ 22 ಪಂಚಾಯತ್ಗಳಲ್ಲೆಲ್ಲ ಹರಡು ಹೋಗಿದೆ. ಈ 8 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯಾಧಿಕಾರಿಗಳಿರ್ತಾರೆ. ಅವ್ರ ಅಂಡರ್ ಆ ಟೀಮ್ನ ಅವಾಗ ಹೇಳಿದ್ದು ಪ್ರಿವೆಂಟಿವ್ ಆಕ್ಷನ್ ಮಾಡುವಂತ ಟೀಮ್ ಇರ್ತದೆ. ವೈದ್ಯಾಧಿಕಾರಿಗಳು ಪ್ರಥಮವಾಗಿ ಅವರ ಹಂತದಲ್ಲಿ ಗ್ರಾಮ ಪಂಚಾಯತ್ನವರ ಸಹಯೋಗದಲ್ಲಿ ಏನು ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಇನ್ನಿತರೆ ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದನ್ನು ನೋಡ್ತಾರೆ. ಅವರು ಮೇಲಧಿಕಾರಿಗಳಿಗೆ ಅಂದ್ರೆ ನೆಕ್ಸ್ಟ್ ನನಗೆ ರಿಪೋರ್ಟ್ ಮಾಡ್ತಾರೆ. ಹಾಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇರ್ತಾರೆ. ಆ ಥರದಲ್ಲಿ ಸಿಸ್ಟಮ್ ಇರ್ತದೆ. ನಿಮ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಏನು ಕಚೇರಿ ಇದೆ, ಜಿಲ್ಲಾಧಿಕಾರಿಗಳ ಕಚೇರಿ, ಅಲ್ಲಿ ಏನಾದ್ರು ಒಂದು ಸಭೆಯಲ್ಲಿ ಈ ತರದ ಮಾರ್ಗದರ್ಶನಗಳು ಈ ತರದ್ದು ನಡ್ಕೊಳ್ಬೇಕು ನಿಮ್ಮ ತಾಲೂಕಾ ವ್ಯಾಪ್ತಿಯಲ್ಲಿ, ನಿಮ್ಗೆ ಎಷ್ಟು ಒಂದು ತಿಂಗಳಿಗೆ ಒಂದೊಂದ್ಸರಿ ಏನಾದ್ರು ಸಭೆಗಳಿರ್ತಾವ ಅಲ್ಲಿ? ಈಗ ನೀವು ಹೇಳ್ದಂಗೆ ಕೊರೋನಾ ಬಂದ ನಂತರ ಮೊದಲೆಲ್ಲ ತಿಂಗಳಿಗೆ 2-3 ಸಲ ಸಭೆಗಳಿರ್ತಿದ್ವು. ಕೊರೋನಾ ಬಂದ ನಂತರದ ಅವಧಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮ್ದು 2 ಅಥವಾ 3 ಸಭೆಗಳು ಇರ್ತವೆ. ಅದು ತ್ರೈಮಾಸಿಕವಾಗಿ ಇರ್ತವೆ. ಇನ್ನು ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಆಲ್ಮೋಸ್ಟ್ 1 ತಿಂಗಳಿಗೆ 1 ಸಲ ಇರ್ತದೆ. ಇನ್ನು ಜಿಲ್ಲಾಧಿಕಾರಿಗಳು ನಮಗೆ ಆಯಾ ಬೇರೆ ಬೇರೆ ಕಾರ್ಯಕ್ರಮಗಳು ಬರ್ತಿರ್ತವೆ. ಅವಾಗ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ತರಬೇತಿ ಇಲ್ಲದೆ ನಾವು ಇಳಿಸೋದಿಲ್ಲ ಜನರನ್ನ. ಯಾಕಂದ್ರೆ
ಸೂಕ್ಷ್ಮ ಆರೋಗ್ಯ ಅಂತ ಹೇಳಿದ್ರೆ ಬೇರೆಯವರ ಆರೋಗ್ಯದ ಜೊತೆ ಚೆಲ್ಲಾಟ ಆಡುವಂಥ ಇಲಾಖೆ ಅಲ್ಲ. ಅದಕ್ಕಾಗಿ ಅವರಿಗೆ ತರಬೇತಿ ಕೊಟ್ಟು ಇಳಿಸೋದು ನಮ್ಮದು ಮುಖ್ಯ ಉದ್ದೇಶ ಆಗಿರ್ತದೆ. ಅದು ಎಷ್ಟೋ ಸಲ ಪೋಲಿಯೋ ಕಾರ್ಯಕ್ರಮ ಇದ್ರೂ ಸಹ ನಾವಿಷ್ಟು 96ನೇ ಇಸ್ವಿಯಿಂದ ಮಾಡ್ತಾ ಬಂದರೂ ಸಹ ಪ್ರತಿಯೊಂದು ಸಿಬ್ಬಂದಿಗೆ ಟ್ರೈನಿಂಗ್ ಮಾಡಿಯೇ ಮನೆಗೆ ಇಳಿಸ್ತೇವೆ. ಯಾಕಂದ್ರೆ ಮಗುವಿನ ವಿಷಯ ಇರ್ತದೆ, 2 ಡ್ರಾಪ್ಸ್ ಹಾಕೋದು ಹೆಚ್ಚು ಕಮ್ಮಿ ಆದ್ರೂ ಎಲ್ಲಾ ತೊಂದರೆಗಳು ಬರುವಂತ ಸಾಧ್ಯತೆ ಆಯ್ತು. ಈಗಾಗಲೇ ಆಜ್ಞೆ ನಾಯ್ಕ ಅವರೇ, ಈಗಾಗಲೇ ಸರ್ಕಾರದ ಅಧೀನದಲ್ಲಿ ನಿಮ್ಗೆ ಯೋಜನೆಗಳೆಲ್ಲ ಬರ್ತವೆ. ಆವಾಗ ಈಗ ನೀವು ಸರ್ಕಾರದಲ್ಲಿ ಈಗ ಶಾಸಕರಾಗಿರ್ಬೋದು, ಇಲ್ಲಿ ಮಂತ್ರಿಗಳಾಗಿರ್ಬೋದು, ಅವರ ಒಂದು ಸಂಯೋಗದಲ್ಲಿ ಅವರ ಮಾರ್ಗದರ್ಶನಗಳು ಏನಾದ್ರು ಇರ್ತಾವ ನಿಮ್ಗೆ ಈ ತರದ ಮಾಡಬೇಕು ಅನ್ನುವಂಥದ್ದು? ನಮ್ಮಲ್ಲಿ ಈಗ ನಿಮ್ಗೆ ಗೊತ್ತಿದೆ KDP ಸಭೆ ನಡೀತದೆ. ಅದರಲ್ಲಿ ಶಾಸಕರ KDP ಸಭೆ ಅಂತ ಹೇಳಿ ಇರ್ತದೆ. ಅದರಲ್ಲಿ ನಮ್ಮ ಇಲಾಖೆ ಪ್ರಗತಿಯನ್ನ ನಾವು ಹೇಳ್ತೇವೆ. ಅವರು ಜನಸಾಮಾನ್ಯರ ಸಮಸ್ಯೆಗಳೇನಾದ್ರೂ ಇದ್ರು ಅವರು ನಮ್ಗೆ ಕೇಳ್ತಾರೆ, ನಿಮ್ಮ ಇಲಾಖೆದು ಈ ತರದ ಸಮಸ್ಯೆಗಳಿದೆ, ಇದನ್ನ ಹೆಂಗೆ ಇದು ಮಾಡ್ತೀರಿ, ಅಥವಾ ಈ ತರದ ಸಮಸ್ಯೆ ನಾವು ಕಂಡಿದ್ದೇವೆ, ನಿಮ್ಮ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಇದು ಒಂದಾದ್ರೆ, ಇಲ್ಲಾದ್ರೂ ಸಹ ಶಾಸಕರು ನಮ್ಮ ಇಡೀ ಏರಿಯಾವನ್ನ ಕವರ್ ಮಾಡುವಂತ ಅವ್ರು ಭೇಟಿ ಕೊಟ್ಟಾಗ ಬೇರೆ ಬೇರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಎಲ್ಲ ಬೇರೆ ಕಡೆ ಎಲ್ಲಾದ್ರೂ ಭೇಟಿ ಕೊಟ್ಟಾಗ ಏನಾದ್ರೂ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಹೇಳಿದ್ರೆ ಅವ್ರು ಕೂಡಲೇ ಫೋನ್ ಮಾಡಿ ಹೇಳ್ತಾರೆ. ಅವ್ರು ನಾವು ಅಲ್ಲಿ ಸರಿಪಡಿಸ್ಕೊಳ್ಳಿಕ್ಕೆ ನೋಡ್ತೇವೆ. ಈಗಾಗಲೇ ಆಜ್ಞೆ ನಾಯ್ಕ ಅವರೇ, ಈಗಾಗಲೇ ಶಾಸಕರು ಒಂದು ಪಕ್ಷದವರು ಆಗಿದ್ರೆ ಮತ್ತು ಸರ್ಕಾರ ಬೇರೆ ಪಕ್ಷದಿರ್ತದೆ. ಆವಾಗ ನಿಮ್ಗೆ ಏನಾದ್ರು ಅನುದಾನ ಬರುವಲ್ಲಿ ಏನಾದ್ರು ಮಲತಾಯಿ ಧೋರಣೆಗಳು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಕಾರ್ಯದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಡೆಯುತ್ತದೆಯಾ? ನೋಡಿ, ಆರೋಗ್ಯ ಅಂತ ಹೇಳಿದ್ರೆ ಅದಕ್ಕೆ BPL APL ಇರುವುದಿಲ್ಲ, ಯಾವುದೇ ಜಾತಿ ಮತ ಪಂಥ ಬರುವುದಿಲ್ಲ. ಅದು ಬಿಟ್ಟು ಯಾವುದೇ ಸರ್ಕಾರ ಇದ್ರೂ ಸಹ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೇ ಇದ್ರೆ ಜನರು ಸಾಯ್ತಾರೆ, ಉಲ್ಟಾ ನಮ್ಮ ಎಲ್ಲರಿಗೂ ತೊಂದರೆನೆ. ಹಾಗಾಗಿ ಈ ದುಡ್ಡಿನ ಸಮಸ್ಯೆ ಮತ್ತೆ ಆರೋಗ್ಯಕ್ಕೆ ನೀವು ಬೇರೆ ಇಲಾಖೆಗೆ ಸಂಬಂಧಪಟ್ಟಂಗೆ ಕೇಳ್ಬೋದೇ ಹೊರತು ನಮ್ಮ ಇಲಾಖೆಗೆ. BPL ಕಾರ್ಡ್ನವರಿಗೆ APL ಕಾರ್ಡ್ ಅಂತ ವಿಭಜನೆ ಇದ್ದೇ ಇದೆ. ಆದ್ರೆ APL ಕಾರ್ಡ್ನವರಿಗೆ ಅವ್ರ ಕಡೆ ಬಡವರಾಗಿದ್ದು APL ಕಾರ್ಡ್ನವ್ರು ಬಿಡಿ, BPL ಕಾರ್ಡ್ನವ್ರಿಗೆ ಸ್ವಲ್ಪ ನೀವು ಹೇಳಿದ ಲೆಕ್ಕದಲ್ಲಿ ಎಲ್ಲರೂ ಒಂದೇ ಲೆವೆಲ್ ಅಂತ ಕೊಡ್ತೀವಿ ಅಂತ ಹೇಳ್ತಾರೆ. BPL ಕಾರ್ಡ್ನವರಿಗೆ ಬೆನಿಫಿಟ್ ಬೇರೆ ಇದೆ, ಲಾಭ, ಹೌದಾ? ಅದು ಈಗಾಗಲೇ ನೀವು BPL ಕಾರ್ಡ್ನವರಿಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು ನಮ್ಗೆ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಆರೋಗ್ಯ ಸಿಸ್ಟಮ್ ಅಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ನಾವು ರೆಫರೆನ್ಸ್ ಮಾಡ್ತೇವೆ. ತಾಲೂಕಾ ಮಟ್ಟದ ಹಾಸ್ಪಿಟಲ್ ತನಕ ಯಾವುದೇ ತರದ APL BPL ವಿಂಗಡಣೆ ಇರುವುದಿಲ್ಲ. ಇನ್ನು ನಮ್ಮ ಮಟ್ಟದಿಂದ ಬೇರೆ ಹಾಸ್ಪಿಟಲ್, ಮೇಲ್ಮಟ್ಟದ ಹಾಸ್ಪಿಟಲ್ ಕಳಿಸ್ಬೇಕಿದ್ರೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಹೇಳುವ ಒಂದು ಸ್ಕೀಮ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತು. ಅದರಲ್ಲಿ APL ಮತ್ತೆ BPL ಅಂತ ಹೇಳಿ 2 ವಿಂಗಡಣೆಗೆ APL ಕಾರ್ಡ್ನವರಿಗೆ ಅವರಿಂದ ಅಂದ್ರೆ ಪಾರ್ಟಿಯಿಂದ 70% ಅಷ್ಟು ಖರ್ಚು ಮತ್ತೆ 30% ಸರ್ಕಾರ ಭರಿಸ್ತದೆ. ಮತ್ತೆ BPL ಅವರಿಗೆ ಅದರ ತದ್ವಿರುದ್ಧವಾಗಿರ್ತದೆ. ಅದಕ್ಕೆ ನಿರ್ದಿಷ್ಟವಾದ ಆಸ್ಪತ್ರೆಗಳಿರ್ತವೆ, ನಿರ್ದಿಷ್ಟವಾದ ಈ ಒಂದು ಸರ್ಜರಿ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಹೇಳಿ ಆ ಥರ ಫಿಕ್ಸ್ ಇರ್ತದೆ. ಹಾಗಾಗಿ ಅವರಿಗೆ ಆ ಥರದಲ್ಲಿ ಸ್ಕೀಮ್ ಇದ್ದಿದ್ರಿಂದ ರೆಫರೆನ್ಸ್ ಅನ್ನ ಅಂದ್ರೆ ಹಾಸ್ಪಿಟ್ಲಿಗೆ ಕಳಿಸ್ಕೊಡುವ ವ್ಯವಸ್ಥೆಯನ್ನ ಆರೋಗ್ಯ ಮಿತ್ರ ಅಂತ ಹೇಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರ್ತಾರೆ, ಅವ್ರ ಮೂಲಕ ಮಾಡ್ತಾರೆ. ಇದಕ್ಕೆ ನಾವು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ ಮಾಡಿಸ್ಬೇಕಾಗಿದೆ. ಪ್ರತಿಯೊಬ್ಬರು ತಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಆ ವ್ಯಕ್ತಿಯ ಅದು BPL ಕಾರ್ಡ್ ಮತ್ತೆ APL ಕಾರ್ಡ್ ಅನ್ನುವಂತ ಏನಾದ್ರು ಇದೆಯಾ? ಅದಕ್ಕೆ ಅದರಲ್ಲಿ ನಮೂದನೆ ಆಗ್ಬಿಡ್ತದೆ. APL ಇದ್ದವರಿಗೆ ಅದರಲ್ಲಿ ಲಾಭ ಏನ್ ಸಿಗ್ತದೆ ಅದು ಬದಲಿ ಇರ್ತದೆ. ಕಾರ್ಡ್ ಇಬ್ಬರಿಗೂ ಒಂದೇ ಇರ್ತದೆ. ಈಗಾಗಲೇ ನೋಡಿ, ಕೈಯಲ್ಲಿ ಕಾರ್ಡ್ ಇಲ್ಲದೆ ಇದ್ರೂ ಸೌಲಭ್ಯವನ್ನ ತೆಗೆದುಕೊಳ್ಳಿಕ್ಕೆ ಬರ್ತದೆ. ಈಗ ರೇಷನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಕೊಟ್ರೆ ಅವರು ಆಗಿಂದಾಗಿ ಮಾಡಿ ರೆಫರೆನ್ಸ್ಗೆ ಯಾವುದೇ ಟ್ರೀಟ್ಮೆಂಟ್ ಗೆ ಇದನ್ನ ಮತ್ತೊಂದು ಇದರಲ್ಲಿ ABRKL ಅಂತ ಹೇಳಿದ್ರೆ ಎಲ್ಲಾ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ಸ್ ಗಳೇನಿವೆಲ್ಲ ಅವು ಪೂರ್ತಿ ಉಚಿತವಾಗಿ ಮಾಡುವಂತ ಸೌಲಭ್ಯ ABRKL ಇದೆ. ಹಾಗೆ ಹೇಳಿ ವೈದ್ಯಕೀಯ ಟ್ರೀಟ್ಮೆಂಟ್ ಗಳು ಕೆಲವೊಂದು ಇರ್ತಾವಲ್ಲ, ದಮ್ಮಿಗೆ, ಕೆಮ್ಮಿಗೆ, ಅಥವಾ ಕೆಲವೊಂದ್ಸಲ ಪ್ಯಾರಾಲಿಸಿಸ್ ಆದಾಗ ಇಂಥವೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಏನಿರ್ತದಲ್ಲ ಅದನ್ನ ABRKL ಕವರ್ ಆಗುದಿಲ್ಲ. ಇದೊಂದು ಜನರಿಗೆ ಮುಖ್ಯವಾದ ತಿಳ್ಕೊಳ್ಬೇಕು. ನಮ್ಮ ಕೈಯಿಂದ ಖರ್ಚಾಗೋದು ಕ್ಯಾನ್ಸರ್ ಅಥವಾ ಆಪರೇಷನ್ ಆಗುವಂತ ಟ್ರೀಟ್ಮೆಂಟ್ ನಲ್ಲಿ ಜಾಸ್ತಿ ಹಣ ಖರ್ಚಾಗ್ತದೆ. ಅಂತದ್ರ ಬಗ್ಗೆ ಆ ಮೆಡಿಕಲ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿಲ್ಲ, ಒಂದೊಂದು ಕಾಸ್ಟ್ಲಿ ಟ್ರೀಟ್ಮೆಂಟ್ ಇದೆ. ಆದ್ರೆ ಸಾಮಾನ್ಯವಾಗಿ ಹಿಂಗ್ ಲೆಕ್ಕ ಹಾಕಿದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಸ್ವಲ್ಪ ಕಡಿಮೆ ದರದಲ್ಲ. ಆದ್ರೆ ನೀವು ಹೇಳಿದ್ರಿ ಯಾವ್ದೋ ಒಂದು ಕಾರ್ಡ್ ಬಗ್ಗೆ ಆಯುಷ್ಮಾನ್ ಏನೋ ಒಂದ್ರಲ್ಲ, ಅದು ಒಂದೇ ಕಾರ್ಡ್ಗೆ ಸೀಮಿತನ? ಮತ್ತೆ ಖಾಸಗಿ ಕೆಲವೊಂದು ಸಂಘ ಸಂಸ್ಥೆಗಳ ಕಾರ್ಡ್ ಅನ್ನ ನಿಮ್ದು ಇದಕ್ಕೆ ಯಾವುದಕ್ಕೂ ಬರೋದಿಲ್ವಾ? ಅದು ಸರ್ಕಾರಿ ಇಲಾಖೆ ಆಗಿದ್ರಿಂದ ಸರ್ಕಾರದ ಕಾರ್ಡ್ ಮಾತ್ರ ನಡೀತದೆ. ಇನ್ನು ಮೇಲ್ಮಟ್ಟದ ಹಾಸ್ಪಿಟ್ಲಿಗೆ ನೀವೇನ್ ಕಳ್ಸಿರ್ತೇವಲ್ಲ ನಾವು ರೋಗಿಗಳು, ಅವ್ರ ಹತ್ರ ಆ
ಥರದ್ದು ಯಾವ್ದಾದ್ರು ಕಾರ್ಡ್ ಇದ್ರೆ ಅದ್ರ ಲಾಭವನ್ನ ಪಡ್ಕೊಳ್ಬಹುದು. ಅವ್ರು ಅದ್ರ ಜೊತೆಲಿ ತೂಕ ಮಾಡಿ ನೋಡ್ಬೋದು, ಇದರಲ್ಲಿ ಹೆಚ್ಚಿನ ಸೌಲಭ್ಯ ಸಿಗುತ್ತಿದ್ರೆ ಆ ಒಂದು ಸ್ಕೀಮ್ ನಲ್ಲಿ ಅವ್ರು ಎನ್ರೋಲ್ ಮಾಡ್ಕೊಂಡು ಹೋಗ್ಬೋದು. ನಮ್ದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡನ್ನೇ ನಡೀತದೆ, ಆ ಸರ್ಕಾರಿ. ಈಗ ಕಡಬಡವರಾದಂಥವ್ರು ಈಗಾಗಲೇ ಆಯುಷ್ಮಾನ್ ಕಾರ್ಡ್ ಇದ್ದವರು ಇಲ್ಲಿ ನಿಮ್ಮ ಒಂದು ಆಂಬುಲೆನ್ಸ್ ಸೇವೆ ಆಗಿರ್ಬೋದು ಆ ಥರ ಏನಾದ್ರು ಸೇವೆಗಳು ನಿಮ್ಮ ಕಡೆಯಿಂದ ಇದೆಯಾ? ಬೇರೆ ಹೆಚ್ಚುವರಿ ಚಿಕಿತ್ಸೆಗಾಗಿ ಕರ್ಕೊಂಡು ಹೋಗ್ಬೇಕಾದ್ರೆ, ಹೆಚ್ಚುವರಿ ಚಿಕಿತ್ಸೆಗಾಗಿ ಕರ್ಕೊಂಡು ಹೋಗ್ಬೇಕಿದ್ರೆ ಅವರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಲೇಬೇಕು. ಸಾರ್ವಜನಿಕ ಆಸ್ಪತ್ರೆ, ತಾಲೂಕಾ ಮಟ್ಟದ ಹಾಸ್ಪಿಟಲ್ ನಮ್ಮ ಇಲ್ಲಿಂದ ಅಂದ್ರೆ ತಾಲೂಕಾ ಮಟ್ಟದಿಂದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರು ಹೋಗ್ಬೇಕು. ಅಲ್ಲಿ ಅವ್ರು ಎನ್ರೋಲ್ ಆಗ್ಬೇಕು, ಅಂದ್ರೆ ನೋಂದಣಿ ಆಗಿ ಅಲ್ಲಿಂದ ಅವ್ರನ್ನ ರೆಫರ್ ಮಾಡಿದ್ರೆ ಎಮರ್ಜೆನ್ಸಿ ಇದ್ರೆ ಆಂಬುಲೆನ್ಸ್ ಅನ್ನ ಕೊಡ್ತಾರೆ. ಮತ್ತೆ ಎಲ್ಲಾ ಫೆಸಿಲಿಟೀಸ್ಗೆ ಅಲ್ಲಿ ಮಿನಿಮಮ್ ಇದಿರ್ತದೆ, ಆಂಬುಲೆನ್ಸ್ ಕೊಡುವಂತ ವ್ಯವಸ್ಥೆ ಇರ್ತದೆ. ಹೆಚ್ಚು ರೆಫರೆನ್ಸ್ ಆದಾಗ ಅಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು, ಆದ್ರೆ ಸರ್ಕಾರಿ ಆಂಬುಲೆನ್ಸ್ಗಳು ಇವೆ. ಇದ್ರ ಬಗ್ಗೆ ಆಡಳಿತ ವೈದ್ಯಾಧಿಕಾರಿಗಳು ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಧನ್ಯವಾದ. ಈಗ ಆಜ್ಞಾ ಅವರೇ, ಈಗಾಗಲೇ ನಿಮ್ಗೆ ಹೆರ್ಕಡಿಂದ ನಮಗೆ ಒಂದು ಮದುವೆ ಹಾಕೊಂಡು ನಮ್ಮ ಕುಮಟಾ ಕ್ಷೇತ್ರಕ್ಕೆ ತಾಲೂಕಿಗೆ ಬಂದಿರ್ತಾರೆ. ಆವಾಗ ಅವರಿಗೆ ಗಂಡನ ಮನೆಯಲ್ಲಿ ಒಂದು ನೋಂದಣಿ ಹೆಸರು ಒಂದು ಆಧಾರ್ ಕಾರ್ಡ್ದಲ್ಲಿ ಆಗಿರ್ಬೋದು, ರೇಷನ್ ಕಾರ್ಡಲ್ಲಿ ಆಗಿರ್ಬೋದು ನೋಂದಣಿ ಆಗಿರುವುದಿಲ್ಲ. ಅವರಿಗೆ ಯಾವ ರೀತಿಯಾದಂಥ ನೀವು ಸೌಲಭ್ಯವನ್ನು ಕೊಡ್ತೀರಿ? ನಮ್ದು ಮುಖ್ಯವಾಗಿ ಏನಿರ್ತದೆ ಅಂದ್ರೆ ಗಂಡನ ಮನೆಯಲ್ಲಿ ಏನು ಕಾರ್ಡ್ ಇರ್ತದೆ ಅದನ್ನ ನಾವು ಫಸ್ಟ್ ಪ್ರಯಾರಿಟಿ ಅಂತ ಹೇಳ್ತಾರೆ. ಅಂದ್ರೆ ಆ ಏರಿಯಾದು ಈಗ ಮದುವೆ ಹಾಕೊಂಡು ಬಂದ ಕೂಡಲೇ ನಮ್ಮಲ್ಲಿ ಒಂದು ಎಲಿಜಿಬಲ್ ಕಪಲ್ ಅಂತ ಹೇಳಿ, ಅಂದ್ರೆ ಅರ್ಹ ದಂಪತಿಗಳು ಅಂತ ಹೇಳಿ ಯಾದಿ ಇರ್ತದೆ. ಆ ಯಾದಿಯಲ್ಲಿ ನಾವು ಸೇರಿಸ್ಕೊಳ್ತೇವೆ. ಆ ಯಾದಿಯಲ್ಲಿ ಸೇರಿಸ್ಕೊಂಡ ನಂತರ ಅವಳಿಗೆ ಒಂದು ಭೇಟಿ, ಮದುವೆ ಆಗಿ ಬಂದ ಒಂದು ವಾರದೊಳಗೆ ನಮ್ಮವ್ರು ಯಾರಾದ್ರೂ ಭೇಟಿ ಆಗೇ ಆಗ್ತಾರೆ. ಅವರು ಮುಂದೆ ಹೋಗಿ ಗರ್ಭಿಣಿಯರಾಗ್ತಾರೆ, ತಾಯಿ ಆಗ್ಬೋದು ಹೇಳೋ ದೃಷ್ಟಿಯಲ್ಲಿ ನಮ್ಮ ಇಲಾಖೆ ಕೆಲವೊಂದು ವಿಚಾರಗಳನ್ನ ನಾವು ಹೇಳಿರ್ತೇವೆ. ರೇಷನ್ ಕಾರ್ಡ್ ಬದಲಿ ಹೆಸರು ಸೇರಿಸ್ಕೊಳ್ಳೋದು, ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಆಗಿಯೂ ಈ ಬದಲಾವಣೆ ಆಗೋಕ್ಕಿಂತ ಪೂರ್ವದಲ್ಲಿ ಗರ್ಭಿಣಿ ಆದ್ರೆ ನಮ್ ಸೌಲಭ್ಯವನ್ನ ಕೊಡ್ತೇವೆ. ಆದ್ರೂ ನೀವು ಮಾಡ್ಕೊಳ್ಳಿ, ಬದಲಾವಣೆ ಮಾಡ್ಕೊಳ್ಳಿ. ಈಗಾಗಲೇ ಅವ್ರ ತಂದೆಯವ್ರ ಮನೆಯವರು APL ಕಾರ್ಡ್ನವ್ರು ಆಗಿದ್ರು ಅಂತ ಇಟ್ಕೊಳ್ಳೋಣ. ಇಲ್ಲಿ ಗಂಡನ ಮನೆಯವರು BPL ಕಾರ್ಡ್ನವರು ಕಡಬಡವರು. ಆವಾಗ ಅವ್ರಿಗೆ ಯಾವ ರೀತಿಯಾದ ಸೌಲಭ್ಯ ಕೊಡ್ತಾರೆ? ನಮ್ಮಲ್ಲಿ ಈಗಾಗಲೇ ಹೇಳಿದೆ, ಆರೋಗ್ಯ ಇಲಾಖೆಯಲ್ಲಿ ಕಡು ಬಡವರು ಅಂತ ಹೇಳಿ ಆ ತಾಯಿ ಕಾರ್ಡ್ ಕೊಡ್ಲಿಕ್ಕೆ, ಅಥವಾ ಒಂದು ಗರ್ಭಿಣಿ ಆದವಳಿಗೆ ಎಷ್ಟೋ ಶ್ರೀಮಂತರು ಇರಲಿ, ಬಂಗ್ಲೆಯಲ್ಲಿ ಇರೋರು ಇರಲಿ ಅಥವಾ ಗುಡಿಸ್ಲಲ್ಲಿ ಇರೋರು ಇರಲಿ, ಇಬ್ಬರಿಗೂ ತಾಯಿ ಕಾರ್ಡ್ ಒಂದೇ. ಅದಕ್ಕೆ APL BPL ವಿಂಗಡಣೆ ಇಲ್ಲ. ಅವ್ರಿಗೆ ಏನಾದ್ರು ಮೇಲ್ಮಟ್ಟದ ಹಾಸ್ಪಿಟ್ಲಿಗೆ ಹೋಗಿ ಏನಾದ್ರು ಮುಂದೆ ಎಮರ್ಜೆನ್ಸಿ ಏನಾದ್ರು ಆದಾಗ ಅವರಿಗೆ ಸೌಲಭ್ಯ ಪಡಲಿಕ್ಕೆ ABRK ಸ್ಕೀಮ್ ಇರ್ತದೆ. ಅದು ಮತ್ತೆ ಗಂಡನ ಮನೆಗೆ ಯಾವ್ದು ಇರ್ತದೆ ಕಾರ್ಡ್, ಅಷ್ಟು ತನಕ ಅವ್ರಿಗೆ 9 ತಿಂಗಳ ಅವಧಿ ಇರ್ತದೆ. ಕಾರ್ಡ್ ಬದಲಿ ಮಾಡ್ಕೊಳ್ಳಿಕ್ಕೆ ಅವರಿಗೆ ಪೂರ್ತಿ ಅವಕಾಶ ಇರ್ತದೆ. ಅಲ್ಲ, ಈಗಾಗಲೇ ಫುಡ್ ಕಿಟ್ ಅನ್ನ ಏನು ಕೊಡ್ತೀರಿ ನೀವು? ಹೌದಾ? ನಮ್ಮ ಇಲಾಖೆಯಿಂದ ಯಾವುದಿಲ್ಲ. ಆಯ್ತು, ಈಗಾಗಲೇ ಧನ್ಯವಾದಗಳು. ಈಗಾಗಲೇ ಆಜ್ಞಾ ನಾಯ್ಕ ಅವರೇ, ಈಗಾಗಲೇ ನಿಮ್ಮ ಒಂದು ಅಧಿಕಾರಿ ವರ್ಗದಲ್ಲಿ, ಒಂದು ವೈದ್ಯಾಧಿಕಾರಿ ವರ್ಗದಲ್ಲಿ ನಿಮ್ಮ ಮನದಾಳದ ಮಾತನ್ನು ಮತ್ತೆ ಸರ್ಕಾರದ ವತಿಯಿಂದ ಯಾವ ರೀತಿಯಾದ ಸೌಲಭ್ಯಗಳಿದ್ದಾವೆ ಈ ಒಂದು ಆರೋಗ್ಯ ಇಲಾಖೆಯಲ್ಲಿ ಅನ್ಕೊಂಡು ನೀವು ಎಲ್ಲ ಬಿಚ್ಚಿಟ್ಟಿದ್ದೀರಿ, ಸಾರ್ವಜನಿಕರಿಗೆ ಮನದಾಳದ ಮಾತನ್ನು ಹೇಳಿದ್ರಿ. ಧನ್ಯವಾದವನ್ನ ನಾವು ಕೊಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ.